ಸೊ ಹನುಮ ಕಲಿತ ಭೂಮಿಯಲ್ಲಿ ಮಕ್ಕಳು ವಿದ್ಯೆಯನ್ನು ಕಲ್ತ್ರೆ ಅವರು ಖಂಡಿತ ಯಶಸ್ಸನ್ನು ಸಾಧಿಸ್ತಾರೆ, ಹನುಮಂತನಂತೆ ಯಶಸ್ಸನ್ನು ಗಳಿಸ್ತಾರೆ ಅಂತ ಹೇಳಿ ಇಲ್ಲಿನ ಒಂದು ಪದ್ಧತಿ. ನಾನಿವತ್ತು ಬಂದಿದ್ದೀನಿ ಪ್ರಪಂಚದ ಏಕೈಕ ಕ್ಷೇತ್ರ ಯಾವ ಥರದ್ರಲ್ಲಿ ಗುರು ಮತ್ತು ಶಿಷ್ಯ ಇರ್ತಕ್ಕಂಥ ಕ್ಷೇತ್ರ ಅಂತ ಹೇಳಲಾಗತ್ತೆ. ಸೂರ್ಯ ಮತ್ತು ಆಂಜನೇಯ ಇರ್ತಕ್ಕಂಥ ಕ್ಷೇತ್ರ, ಅದುವೇ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನ, ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು. ಇಲ್ಲಿ ತಿಂಗಳಿಗೊಂದು ಸಾರಿ ಬರ್ತೀನಿ, ಬಂದು ಇಲ್ಲಿರ್ತಕ್ಕಂಥ ವಿಶೇಷಗಳನ್ನು ನಿಮಗೆ ತೋರಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇರ್ತೇನೆ. ಏನು ವಿಶೇಷಗಳು? ಇಲ್ಲಿ 48 ಬಾರಿ ಸ್ವಾಮಿ ಹೆಸರನ್ನು ಬರೆಯಲಾಗತ್ತೆ. ಹಾಗೆ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಯಾವ ರೀತಿ ಮಾಡಿಸ್ತೀರಿ ಅದೇ ರೀತಿ ಸೂರ್ಯಾಂಜನೇಯ ಸ್ವಾಮಿ ಪೂಜೆಯನ್ನು ಮಾಡಿಸಲಾಗತ್ತೆ, ಹನುಮ ಮಾಲೆ ಹಾಕಲಾಗತ್ತೆ, ಸೂರ್ಯಮಾಲೆ ಹಾಕಲಾಗತ್ತೆ, ಹವನಗಳನ್ನು ಮಾಡಿಸಲಾಗತ್ತೆ. ಅದೇ ರೀತಿ ಇವತ್ತಿನ ವಿಶೇಷ ಏನು ಅಂತ ಹೇಳಿದ್ರೆ ಅಕ್ಷರಾಭ್ಯಾಸ. ಏನು ಅಕ್ಷರಾಭ್ಯಾಸ? ಮಕ್ಕಳು ತಮ್ಮ ಶಾಲಾ ದಿನಗಳನ್ನು ಶುರು ಮಾಡಲಿಕ್ಕೆ ಮುಂಚೆ ಇಲ್ಲಿ ತುಂಬ ಜನ ಬಂದು ಅಕ್ಷರಾಭ್ಯಾಸವನ್ನು ಮಾಡಿಸ್ಕೊಂಡು ಹೋಗ್ತಾರೆ. ಅಕ್ಷರಾಭ್ಯಾಸ ಏನಕ್ಕೆ ಅಂತ ಹೇಳಿದ್ರೆ ಇದು ಹನುಮ ಕಲಿತ ಭೂಮಿ. ಹನುಮ ಕಲಿತ ಭೂಮಿಯಲ್ಲಿ ಮಕ್ಕಳು ಅಕ್ಷರಾಭ್ಯಾಸ ಮಾಡೋದ್ರಿಂದ ಹನುಮಂತನಂತೆ ಯಶಸ್ಸು ಪ್ರತಿಯೊಂದನ್ನು ದೊರಕತ್ತೆ ಅಂತ ಹೇಳಿ ಒಂದು ವಾಡಿಕೆ, ಒಂದು ಪದ್ಧತಿ, ಅವಾಗಿಂದ ಒಂದು ನಂಬಿಕೆ ಇದು. ಸೊ ಹಾಗಾಗಿ ಇಲ್ಲಿ ಬಂದು ಹನುಮ ಕಲಿತ ಭೂಮಿಯಲ್ಲಿ ಮಕ್ಕಳು ಅಕ್ಷರಾಭ್ಯಾಸವನ್ನು ಮಾಡಿಸ್ಕೊಳ್ಳೋದು ಒಂದು ವಾಡಿಕೆಯಾಗಿ ಬಂದಿದೆ. ಸೊ ಈ ಕ್ಷೇತ್ರದಲ್ಲಿ ನಡೆಯುವಂಥ ಈ ಅಕ್ಷರಾಭ್ಯಾಸದ ಬಗ್ಗೆ ಇಲ್ಲಿನ ಸ್ವಾಮೀಜಿಗಳಾಗಿರ್ತಕ್ಕಂಥ ಗುರುಗಳಾಗಿರ್ತಕ್ಕಂಥ ರವೀಂದ್ರ ಕುಮಾರ್ ಸ್ವಾಮೀಜಿಯವ್ರನ್ನ ನಾನು ಮಾತಾಡಿಸ್ತಾ ಹೋಗ್ತೀನಿ. ಬನ್ನಿ ಸ್ವಾಮಿಯ ಸ್ವಾಮಿಯನ್ನು ದರ್ಶನ ಮಾಡಿ ಇಲ್ಲಿ ಅಕ್ಷರಾಭ್ಯಾಸವನ್ನು ಯಾವ ರೀತಿ ಮಾಡಿಸ್ಬೇಕು, ಯಾವತ್ತು ಮಾಡಿಸ್ಬೇಕು, ಹೇಗೆಲ್ಲ ಮಾಡಿಸಿದ್ರೆ ಒಳ್ಳೆಯದಾಗ. ಹಾಗೆ ಇಲ್ಲಿ ಶಾಲೆಗಳು ಶುರುವಾಗ್ತಾ ಇದೆ ಜೂನ್ ತಿಂಗಳು. ಸೊ ಮಕ್ಳುಗಳೇನು ಮಾಡ್ತಾರೆ, SLC ಬರೆಯುವಂಥವ್ರು, ಸೆಕೆಂಡ್ PUC ಬರೆಯುವಂಥವ್ರು, ಹಾಗೆ ಒಂದಷ್ಟು ಕಾಂಪಿಟೇಟಿವ್ ಎಕ್ಸಾಮ್ಸ್ ಹೋಗುವಂಥವ್ರು. ಸೊ ಅವರೆಲ್ಲ ಬಂದು ನಮಗೆ ಒಳ್ಳೆ ಶ್ರೇಣಿಯಲ್ಲಿ ಪಾಸ್ ಆಗೋ ರೀತಿ, ಒಂದಷ್ಟು ಮಾರ್ಕ್ಸನ್ನು ತೆಗೆಯೋ ರೀತಿ ನಮಗೆ ಒಂದು ಅನುಗ್ರಹವನ್ನು ಮಾಡಪ್ಪ. ಅನುಗ್ರಹ ಅಂತ ಹೇಳಿದ್ರೆ ನಾವಿಲ್ಲಿ ಭಕ್ತಿಯಿಂದ ಒಂದು ನಮಸ್ಕಾರ ಮಾಡೋದ್ರಿಂದ, ಇಲ್ಲಿ ಸೂರ್ಯ ಇರೋದ್ರಿಂದ ಯಶಸ್ಸನ್ನು ಖಂಡಿತ ಕೊಡ್ತಾನೆ ಸೂರ್ಯ ಅಂತ ಹೇಳಿ ಒಂದು ನಂಬಿಕೆ, ಬಂದು ಒಂದು ಹರಕೆಯನ್ನು ಮಾಡ್ಕೊಂಡು ಹೋಗುವಂಥದ್ದು ಒಂದು ಪದ್ಧತಿ. ಸೊ ಬನ್ನಿ ಸೂರ್ಯಾಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡ್ತಾ ಈ ಅಕ್ಷರಾಭ್ಯಾಸದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಬನ್ನಿ. ಹಾಗೆ ಕಡೆಯಲ್ಲಿ ಅಡ್ರೆಸ್ ಕೂಡ ತಿಳಿಸಲಾಗತ್ತೆ ಇಲ್ಲಿಗೆ ಹೇಗೆ ಬರೋದು ಅಂತ. ಆಮೇಲೆ ಸ್ಕ್ರೀನ್ ಮೇಲೆ ನಂಬರ್ ಇರುತ್ತೆ, ಸ್ಕ್ರೀನ್ ಮೇಲೆ ನಂಬರ್ ಮಾಡಿದರೆ, ಕಾಲ್ ಮಾಡಿದರೆ ನಿಮಗೆ ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ತಾರೆ. ಹಾಗೆ ವಾಟ್ಸಪ್ ಮಾಡಿದರೆ ಆಟೋಮೆಟಿಕ್ಕಾಗಿ ನಿಮಗೆಲ್ಲ ಮಾಹಿತಿಯನ್ನು ಬರುತ್ತೆ. ಸೊ ಬನ್ನಿ ಸ್ವಾಮಿಯ ದರ್ಶನವನ್ನು ಮಾಡೋಣ. ಸೂರ್ಯಪುರ ಸೂರ್ಯಾಂಜನೇಯ ದೇವಸ್ಥಾನ ಗುರು ಶಿಷ್ಯರು ಒಟ್ಟಿಗೆ ಒಂದೇ ಕಡೆ ಇರತಕ್ಕಂತಹ ವಿಶ್ವದ ಏಕೈಕ ದೇವಸ್ಥಾನ ಸೂರ್ಯಾಂಜನೇಯ ದೇವಸ್ಥಾನ. ಇಲ್ಲಿ ವಿಶೇಷತೆ ಏನಪ್ಪ ಅಂದರೆ ಗುರು ಶಿಷ್ಯರು ಒಂದೇ ಕಡೆ ಇದ್ದಾರೆ. ಅಂದರೆ ಗುರು ಬಂದು ಸೂರ್ಯ, ಆಂಜನೇಯ ಬಂದು ಶಿಷ್ಯ. ಇಲ್ಲಿ ವಿಶೇಷತೆ ಇನ್ನೊಂದೇನಪ್ಪ ಅಂತಂದರೆ ಇಲ್ಲಿ ಮಕ್ಕಳುಗಳಿಗೆ ಫಸ್ಟು ವಿದ್ಯಾಭ್ಯಾಸಗಳನ್ನು ಮಾಡಿಸ್ಬೇಕಾದ್ರೆ ಫಸ್ಟು ಅಕ್ಷರಾಭ್ಯಾಸವನ್ನು ಇಲ್ಲಿ ಬಂದು ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಯಾತಕ್ಕೆ ಇಲ್ಲಿ ಬಂದು ಮಾಡಿಸ್ತಾ ಇರ್ತಾರೆ ಅಂತಂದರೆ ಆಂಜನೇಯ ಸಕಲ ವಿದ್ಯೆಗಳನ್ನು ಭಗವಾನ್ ಸೂರ್ಯದೇವನಿಂದ ಕಲ್ತಂಥವನು. ಮತ್ತು ಇನ್ನೊಂದೇನಂತಂದರೆ ಆಂಜನೇಯ ಗುರುಭಕ್ತಿಗೆ ಹೆಸರುವಾಸಿಯಾದಂಥವನು. ಮತ್ತು ಆಂಜನೇಯ ಶಕ್ತಿ, ಭಕ್ತಿ, ಯುಕ್ತಿಯ ಸಂಕೇತ ಆಂಜನೇಯ. ಹೀಗಾಗಿ ಎಲ್ಲ ವಿದ್ಯೆಗಳನ್ನು ಏನು ಭಗವಾನ್ ಸೂರ್ಯದೇವನಿಂದ ಕಲ್ತ, ಹೀಗಾಗಿ ನಮ್ಮ ಮಕ್ಕಳು ಕೂಡ ಸಂಸ್ಕಾರವನ್ನು ಕಲಿಬೇಕು, ಆ ಸಂಸ್ಕೃತಿಯನ್ನು ಕಲಿಬೇಕು, ನಮ್ಮ ಸನಾತನ ಧರ್ಮವನ್ನು ಉಳಿಸ್ಕೊಂಡು ಹೋಗಬೇಕು. ಈ ನಿಟ್ಟಿನಲ್ಲಿ ಇಲ್ಲಿ ಬಂದಂತಹ ಮಕ್ಕಳುಗಳಿಗೆ, ಅಂದರೆ ಏನು ಮಕ್ಕಳಿಗೆ ಫಸ್ಟು ವಿದ್ಯಾಭ್ಯಾಸವನ್ನು ಮಾಡಿಸ್ತಾ ಇರ್ತಾರೆ, ಹಾಗಾಗಿ ಅಕ್ಷರಾಭ್ಯಾಸವನ್ನು ಇಲ್ಲಿ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಏನು SLC ಇರ್ಬೋದು, PUC ಇರ್ಬೋದು, ಡಿಗ್ರಿ ಇರ್ಬೋದು, ಕೆಲವು ಸಲ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಫೇಸ್ ಮಾಡ್ತಾ ಇರ್ತಾರೆ. ಅಂಥ ಸಮಯದಲ್ಲೂ ಕೂಡ ಇಲ್ಲಿ ಬಂದು ಮಕ್ಕಳುಗಳಿಗೆ ಒಂದು ಏನು ಅವರು ಒಂದು ಹರಕೆಗಳನ್ನು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇಲ್ಲಿ ಹರಕೆಗಳನ್ನು ಮಾಡ್ಕೊಂಡು ಹೋದಂತಹ ಅವರು ಎಲ್ಲರೂ ಕೂಡ ತುಂಬ ಸಕ್ಸಸ್ಸನ್ನು ಕಾಣ್ತಾ ಇರ್ತಾರೆ. ಉದ್ದೇಶ ಏನಂತಂದರೆ ಇಲ್ಲಿ ಗುರು ಶಿಷ್ಯರು ಅಂದರೆ ವಿಶೇಷವಾಗಿ ಒಂದೇ ಕಡೆ ಇರೋದ್ರಿಂದ ಇಲ್ಲಿ ವಿದ್ಯಾಭ್ಯಾಸಕ್ಕೆ ಕೂಡ ಇಲ್ಲಿ ವಿಶೇಷವಾಗಿ ಆ ವಿದ್ಯೆ ಅನ್ನತಕ್ಕಂಥದ್ದು ಒಲಿತಾ ಇರ್ತದೆ. ಹೀಗಾಗಿ ಅಲ್ಲಿ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಇರ್ಬೋದು, ಆ ಎಕ್ಸಾಮ್ಸ್ಗಳಲ್ಲಿ ಅತ್ಯಂತ ಉನ್ನತ ಶ್ರೇಣಿಯನ್ನು ಪಡ್ಕೊಳ್ತಿರ್ತಾರೆ. ಹೀಗಾಗಿ ಎಲ್ಲರೂ ಕೂಡ ಅದರಲ್ಲೂ ಕೂಡ ಕೆಲವರು ಲಾಸ್ಟಲ್ಲಿ ಗೊತ್ತಾಗ್ಬಿಟ್ಟು ಲಾಸ್ಟಲ್ಲಿ ಇನ್ನೇನು ಎಕ್ಸಾಮನ್ನು ಒಂದು ಸ್ವಲ್ಪ ಜನ ಇದೇನಾಗಿ ಬರ್ತಿರ್ತಾರೆ. ಆದರೆ ಈಗ ಬಿಗಿನಿಂಗ್ ಸ್ಟೇಜ್ನಲ್ಲಿ ಬಂದು ಅಂದರೆ ಹರಕೆಯನ್ನು ಮಾಡಿಕೊಂಡು
ಈ ಒಂದು ಹನುಮಾನ್ ಚಾಲೀಸವನ್ನು ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಣ ಮಾಡೋದ್ರಿಂದ ಕೂಡ ನಮಗೆ ಎಲ್ಲ ರೀತಿಯ ಯಶಸ್ಸನ್ನು ಕಾಣ್ಬೋದು. ನಾವು ಎಕ್ಸಾಮ್ಸ್ಗಳಲ್ಲಿ ಒಳ್ಳೆಯ ಅತ್ಯಂತ ಉನ್ನತ ಶ್ರೇಣಿಯನ್ನು ಪಡ್ಕೋಬೋದು. ನಾವು ಯಾವುದೇ ಎಕ್ಸಾಮ್ಸನ್ನು ಫೇಸ್ ಮಾಡಿ ನಮ್ಮ ಗುರಿ ಏನಿದೆ ಆ ಗುರಿಯನ್ನು ನಾವು ರೀಚ್ ಆಗ್ಬೋದು. ಹಾಗೆ ಗುರುಗಳೇ, ಈ ಅಕ್ಷರಾಭ್ಯಾಸಕ್ಕೆ ಇಂಥ ದಿನ ಬಂದರೆ ಸೂಕ್ತ ಅಂತ ಏನಾದರೂ ಇದೆಯಾ? ಅಂದರೆ ಸಾಮಾನ್ಯವಾಗಿ ಯಾಕೆಂದರೆ ಕೆಲವು ನಕ್ಷತ್ರಗಳು ತುಂಬ ಶ್ರೇಷ್ಠ. ಅದರೊಳಗೂ ವಿಶೇಷವಾಗಿ ನಾವು ಯಾಕೆಂದರೆ ಈಗ ಕೃತಿಕಾ ನಕ್ಷತ್ರ ಒಂದು ಸೂರ್ಯ ಜನಿಸಿದ ನಕ್ಷತ್ರ, ಮೂಲ ನಕ್ಷತ್ರ ಆಂಜನೇಯ ಜನಿಸಿದ ನಕ್ಷತ್ರ. ಆದರೆ ಕೆಲವು ನಕ್ಷತ್ರಗಳಲ್ಲಿ ಯಾಕೆಂದರೆ ನಾವೇನು ಮಾಡ್ತೀವಿ, ವಿಶೇಷವಾಗಿ ಅಕ್ಷರಾಭ್ಯಾಸಕ್ಕೆ ಒಂದು ಒತ್ತನ್ನು ಕೊಡ್ತಾ ಇರ್ತೀವಿ. ಅವರು ಕೆಲವರು ಏನು ಮಾಡ್ತಿರ್ತಾರೆ, ಬುಕ್ ಮಾಡ್ಕೊಳ್ತಾ ಇರ್ತಾರೆ. ಇಂಥ ದಿನ ನಾವು ಬರ್ತಾ ಇದ್ದೀವಿ, ಇಂಥ ದಿನ ನಾವು ಬಂದು ಅಕ್ಷರಾಭ್ಯಾಸಕ್ಕೆ ನಾವು ಬಂದು ಮಕ್ಕಳನ್ನು ಕರ್ಕೊಂಡು ಬಂದು ಒಂದು ಅಕ್ಷರಾಭ್ಯಾಸವನ್ನು ಮಾಡಿಸ್ಕೊಂಡು ಹೋಗ್ತಿರ್ತೀವಿ ಅಂತೇಳಿ ಬುಕ್ ಮಾಡ್ಕೊಂಡು ಬರ್ತಿರ್ತಾರೆ. ಅಂದರೆ ನಕ್ಷತ್ರಕ್ಕೆ ಅನುಸಾರವಾಗಿ ನೀವು ದಿನಗಳನ್ನು ಗೊತ್ತು ಮಾಡ್ತೀರಿ. ಹೌದೌದು, ಆ ಥರ ಇಲ್ಲಿ ಅಕ್ಷರಾಭ್ಯಾಸ ನಡೆಯುವಂಥದ್ದು. ಹೌದು. ಸೊ ಹನುಮ ಕಲಿತ ಭೂಮಿಯಲ್ಲಿ ಮಕ್ಕಳು ವಿದ್ಯೆಯನ್ನು ಕಲ್ತ್ರೆ ಅವರು ಖಂಡಿತ ಯಶಸ್ಸನ್ನು ಸಾಧಿಸ್ತಾರೆ, ಹನುಮಂತನಂತೆ ಯಶಸ್ಸನ್ನು ಗಳಿಸ್ತಾರೆ ಅಂತ ಹೇಳಿ ಇಲ್ಲಿನ ಒಂದು ಪದ್ಧತಿ, ಒಂದು ವಾಡಿಕೆ. ಹೌದು. ಹಾಗೆ ಗುರುಗಳೇ, ಇಲ್ಲಿ ಅಕ್ಷರಾಭ್ಯಾಸ ಮಾಡಬೇಕು ಅಂತನ್ನೋರು ಮುಂಚಿತವಾಗಿ ತಿಳಿಸ್ತಾರೆ, ನಿಮಗೆ ನಕ್ಷತ್ರಕ್ಕನುಸಾರವಾಗಿ ಕೇಳ್ತಾರೆ. ಸೊ ಅವ್ರು ಅಲ್ಲಿಂದ ಏನಾದರೂ ತರಬೇಕಾಗತ್ತಾ? ಮಕ್ಕಳ ಜೊತೆಯಲ್ಲಿ ಪೂಜೆಗೆ ಇಲ್ಲ ಅಕ್ಷರಾಭ್ಯಾಸಕ್ಕೆ ಏನಾದರೂ ವಸ್ತುಗಳನ್ನು ತರಬೇಕಾಗತ್ತಾ? ಇಲ್ಲ ಅದು ಇಲ್ಲಿಂದನೇ ಸೂರ್ಯಪುರ ಮಠದಿಂದನೇ ಅದನ್ನು ಪ್ರೊವೈಡ್ ಮಾಡ್ತೀರಾ? ಯಾವ ಥರ ಇದೆ? ಇಲ್ಲಿ ಮಠದಿಂದಲೂ ಪ್ರೊವೈಡ್ ಮಾಡ್ತಾ ಇರ್ತೀವಿ. ಮೇಯ್ನ್ ಆಗಿ ಅವರು ಪೂಜೆ ಸಾಮಾನುಗಳನ್ನ ಸಾಮಾನ್ಯವಾಗಿ ಎಲ್ಲರೂ ಕೂಡ ಯಾಕೆಂದರೆ ಒಂದು ಗಾದೆ ಹೇಳ್ತಿರ್ತಾರೆ, ಶ್ಲೋಕವನ್ನು ಉಲ್ಲೇಖ ಆಗಿರುತ್ತೆ, ದೇವ ಸನ್ನಿಧಿಗೂ ಗುರು ಸನ್ನಿಧಿಗೂ ಬರಿಗೈಯಲ್ಲಿ ಹೋಗಬಾರ್ದು ಅಂತೇಳಿ. ಎಲ್ಲರೂ ಕೂಡ ಸಾಮಾನ್ಯವಾಗಿ ಯಾರೂ ಪೂಜೆ ಸಾಮಾನು ತರದಲ್ಲಿ ಯಾರೂ ಕೂಡ ಬರೋದೇ ಇಲ್ಲ. ಹಾಗಾಗಿ ಪೂಜೆ ಸಾಮಾನುಗಳು ತರ್ತಾ ಇರ್ತಾರೆ. ಅದಕ್ಕೆ ಏನು ಅಕ್ಕಿ ಏನು ಬೇಕಾಗುತ್ತೆ, ಅದಕ್ಕೆ ಪೂಜೆ ಸಾಮಾನು ಏನು ಬೇಕಾಗುತ್ತೆ, ಆ ಎಲ್ಲವನ್ನು ಕೂಡ ಸಾಮಾನ್ಯವಾಗಿ ಭಕ್ತರುಗಳೇ ತರ್ತಾ ಇರ್ತಾರೆ. ಆ ಪೂಜೆ ಸಾಮಾನಲ್ಲಿ ಅಭ್ಯಾಸಕ್ಕೆ ಪರ್ಟಿಕ್ಯುಲರ್ ಆಗಿ ಇಂಥದ್ದು ತರಬೇಕು ಅಂತ ಏನಾದರೂ ಇದೆಯಾ? ಇವಾಗ ಅಕ್ಕಿ ಬೇಕು, ಆ ಥರ ಏನಾದರೂ ಇದೆಯಾ ಅಕ್ಷರಾಭ್ಯಾಸಕ್ಕೆ ತರೋಕ್ಕಂಥದ್ದು? ಅಲ್ಲ, ಈಗ ಸಾಮಾನ್ಯವಾಗಿ ಯಾಕೆ ಅಂತಂದರೆ ನಾವು ಅವತ್ತಿನಿಂದಲೂ ಕೂಡ ಚಂದ್ರಮ ಮನಸೋಜಾತ ಅಂತ ಕರಿತೀವಿ. ಅಂದರೆ ಚಂದ್ರ ಅಕ್ಕಿಯನ್ನು ಸೂಚಿಸ್ತಾನೆ. ಹೀಗಾಗಿ ನಾವು ಅಕ್ಕಿ ಮೇಲೆ ಬರೆದು ಅಭ್ಯಾಸ ಮಾಡಿಸ್ತಕ್ಕಂಥದ್ದು ಅದು ವಾಡಿಕೆ. ಹೀಗಾಗಿ ಅವರು ಎಲ್ಲರೂ ಕೂಡ ಸಾಮಾನ್ಯವಾಗಿ ಪೂಜೆ ಸಾಮಾನು ಜೊತೆಯಲ್ಲಿ ಅಕ್ಕಿಯನ್ನು ತಂದು ತರ್ತಿರ್ತಾರೆ. ಇನ್ನು ಏನಾದರೂ ಬೇಕು ಅಂತಂದರೆ ನಾವು ಮಠದಲ್ಲಿ ಪ್ರೊವೈಡ್ ಮಾಡ್ತಾ ಇರ್ತೀವಿ. ಕೆಲವು ಸಲ ಅವರೇ ಕೇಳ್ತಾರೆ, ಅವಾಗ ನಾವು ಹೇಳ್ತಾ ಇರ್ತೀವಿ, ಇಂತಿಂಥ ಸಾಮಾನುಗಳು ತಗೊಬಿಟ್ಟು ಬನ್ನಿ ಅಂತಬಿಟ್ಟು ಹೇಳ್ತಾ ಇರ್ತೀವಿ. ನೋಡಿ, ಸೂರ್ಯಾಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಹಲವಾರು ವಿಶೇಷತೆಗಳಲ್ಲಿ ಇದು ಕೂಡ ಒಂದು. ಅಂದರೆ 48 ಸಲ ಸ್ವಾಮಿ ಹೆಸರನ್ನು ಬರೆದುಬಿಟ್ಟು ಅವರ ಹರಕೆಯನ್ನು ಮಾಡಿಕೊಂಡು ಉಂಡಿಗೆ ಹಾಕ್ಬಿಟ್ಟು ಹೋಗಿರ್ತಾರೆ. ಇನ್ನು ಕೆಲವರು ವರ್ಷಕ್ಕೊಂದ್ಸಲ ಬಂದು ಇಲ್ಲಿ ಮಾಲೆಗಳನ್ನು ಹಾಕ್ತಾ ಇರ್ತಾರೆ. ಹನುಮ ಮಾಲೆ ಮತ್ತು ಸೂರ್ಯ ಮಾಲೆಯನ್ನು ಹಾಕ್ತಾ ಇರ್ತಾರೆ. ಜೊತೆಯಲ್ಲಿ ಕೆಲವರು ಮನೆಗಳಲ್ಲಿ ಸೂರ್ಯಾಂಜನೇಯ ಸ್ವಾಮಿ ಪೂಜೆಯನ್ನು ಕೂಡ ಮಾಡಿಸ್ತಾ ಇರ್ತಾರೆ. ಆ ಸೂರ್ಯಾಂಜನೇಯ ಸ್ವಾಮಿ ಪೂಜೆಯನ್ನು ಮಾಡಿಸ್ತಕ್ಕಂಥವ್ರಿಗೆ ಅಲ್ಲೇ ಮನೆಗಳಲ್ಲಿ ಹೋಗಿ ಪುರೋಹಿತರು ಹೋಗ್ಬಿಟ್ಟು ನಮ್ಮ ಅರ್ಚಕರುಗಳು ಪೂಜೆಯನ್ನು ಮಾಡಿದ್ದಾದ ಮೇಲೆ ಅವರಿಗೆ ಶ್ರೀಚಕ್ರ ಮತ್ತು ಸ್ವಾಮಿಯ ಫೋಟೋವನ್ನು ಕೂಡ ಅವರಿಗೆ ಉಚಿತವಾಗಿ ಕೊಡ್ತಾರೆ. ಮತ್ತು ಬಂದಂತಹ ಎಲ್ಲರಿಗೂ ಕೂಡ ಆದಿತ್ಯ ಹೃದಯ ಹನುಮಾನ್ ಚಾಲೀಸ ಬುಕ್ಕನ್ನು ಕೂಡ ಫ್ರೀಯಾಗಿ ಕೊಡ್ತಾ ಇರ್ತಾರೆ. ಮತ್ತು ಒಂದು ಅಗ್ನಿಹೋತ್ರ ಹೋಮವನ್ನು ಕೂಡ ಮಾಡಿಕೊಡ್ತಾ ಇರ್ತಾರೆ. ಇಲ್ಲಿ ಭಕ್ತರುಗಳು ತಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನೀಗಿಸ್ಕೊಳ್ಳಿಕ್ಕೋಸ್ಕರ ಹಲವಾರು ಹೋಮಗಳನ್ನು ಮಾಡಿಸ್ತಾ ಇರ್ತಾರೆ. ಇಲ್ಲಿ ಸದಾಕಾಲ ಹೋಮಗಳು ನಡೀತಲೇ ಇರುತ್ತೆ. ಇಲ್ಲಿ ವಿಶೇಷವಾಗಿ ಭಕ್ತರುಗಳು ಇಲ್ಲಿ ಬಂದು ಒಂದು ಹೋಮವನ್ನು ನೆರವೇರಿಸಿ ಹೋದಾದಮೇಲೆ ನಮಗೆ ತುಂಬ ಒಳ್ಳೆಯದಾಯಿತು ಅಂತ ಹೇಳ್ತಾ ಇರ್ತಾರೆ. ಕಾರಣ ಇಷ್ಟೇ, ಇಲ್ಲಿ ಸೂರ್ಯ ಮತ್ತು ಆಂಜನೇಯ ಒಟ್ಟಿಗೆ ಇರ್ತಕ್ಕಂಥದ್ದು. ಅಂದರೆ ಸೂರ್ಯ ಬಂದು ಗೆಲುವಿನ ಸಂಕೇತ ಮತ್ತು ಆರೋಗ್ಯದ ಸಂಕೇತ. ಮತ್ತು ಆಂಜನೇಯ ಯಾವುದೇ ನೆಗೆಟಿವ್ ಎನರ್ಜಿಯನ್ನು ಅವನು ಕಳೀತಕ್ಕಂಥವನು, ಅಂದರೆ ಪಾಸಿಟಿವ್ ಎನರ್ಜಿ ಬರ್ತಿರ್ತದೆ. ಮತ್ತು ಇಲ್ಲಿ ವಾಸ್ತು ಪ್ರಕಾರ ಇರೋದ್ರಿಂದ ಈ ಒಂದು ಕ್ಷೇತ್ರ, ಹಂಗಾಗಿ ನಾವಿಲ್ಲಿ ಯಾವುದೇ ಹೋಮವನ್ನು, ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು, ಯಾವುದೇ ಪೂಜೆ ಪುರಸ್ಕಾರಗಳನ್ನು ಮಾಡಿದರೂ ಸಾಕು, ಅವ್ರಿಗೆ ಸಕ್ಸಸ್ ಅನ್ನೋದು ಗ್ಯಾರಂಟಿ. ಇಲ್ಲಿ ಸೂರ್ಯಪುರ ಮಠಕ್ಕೆ ಬಂದು ಅಕ್ಷರಾಭ್ಯಾಸ ಮಾಡಿಸ್ಬೇಕಾದ್ರೆ ಇಲ್ಲಿ ನಾವು ಲೊಕೇಶನ್ ಹಾಕ್ತೀವಿ, ಕಾರಿರೋರು ಬರ್ತಾರೆ, ಸಲೀಸಾಗಿ ಬರ್ತಾರೆ. ಸೊ ಬಸ್ಸಿನ ಮುಖಾಂತರ ಬರುವಂಥವ್ರು ಅವರಿಗೆ ಇದೊಂದು ಲ್ಯಾಂಡ್ ಮಾರ್ಕ್ ತಿಳಿಸ್ಬೋದಾ, ಹೇಗೆ ಬರಬೇಕು ಇಲ್ಲಿಗೆ ಅಂತ ಹೇಳಿ? ನೋಡಿ, ತುಮಕೂರು ಕಡೆಯಿಂದ ಬರ್ತಕ್ಕಂಥವ್ರು ದೇವರಾಯನದುರ್ಗ ರೋಡಲ್ಲಿ ಬಂದರೆ ಆ ಬಸ್ಸುಗಳಲ್ಲಿ, ಅಂದರೆ ಕೋಲಾರ ಬಸ್ ಹಚ್ಕೊಬಿಟ್ಟು ಬಂದರೆ ಕೋಲಾರ ಕ್ರಾಸ್ ಇಳ್ಕೊಂಡ್ರೆ ದೇವಸ್ಥಾನದ ಆಟೋ ಸಿಗುತ್ತೆ. ದೇವಸ್ಥಾನದ ಆಟೋ ಸಿಗುತ್ತೆ, ದೇವಸ್ಥಾನ ನಂಬರಿಗೆ ಕಾಲ್ ಮಾಡಿದ್ರೆ ಆಟೋ ಬರುತ್ತೆ ಸಾಕು. ಅಥವಾ ಕೊರಟಗೆರೆ ಕಡೆಯಿಂದ ಬರೋರು ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನ ಬರೋ ಬಸ್ಗಳೆಲ್ಲ ಇಲ್ಲಿಗೆ ಬರ್ತಾ ಇರ್ತವೆ. ಆ ಸೂರ್ಯಪುರ ಕ್ರಾಸಲ್ಲಿ ಇಳ್ಕೊಂಡು ನಮಗೆ ಕಾಲ್ ಮಾಡಿದರೆ ನಾವು ಆಟೋ ಕಳಿಸ್ತಿರ್ತೀವಿ. ಬೆಂಗಳೂರು ಕಡೆಯಿಂದ ಬರೋ ಅಂಥವ್ರು ಅಷ್ಟೇ ಊಡಿಗೆರೆ ಹೇಳ್ಕೊಂಡು ಕೋಲಾರ ಕ್ರಾಸಿಗೆ ಬಂದರೆ ಕೋಲಾರ ಕ್ರಾಸಿಂದಲೂ ಆಟೋಗಳಿದೆ. ಕುಂಚಟಿಗರಪಾಳ್ಯ ಅಂದರೆ ಬೆಂಗಳೂರಿಂದ ಬರೋರು ಉರುಡಗೆರೆ ಕ್ರಾಸಿಗೆ ಬರಬೇಕಂದ್ರೆ ಮಧುಗಿರಿ ಬಸ್ಸಲ್ಲಿ ಹತ್ತಬೇಕು. ಹೌದು, ಮಧುಗಿರಿ ಪಾವಗಡಕ್ಕೆ ಹೋಗ್ತಕ್ಕಂಥ ಎಲ್ಲ ಬಸ್ಗಳು ಕೂಡ ನಾವು ಊಡಿಗೆರೆಯಲ್ಲಿ ನಿಲ್ಲಿಸ್ತವೆ.
ಸೊ ಇಲ್ಲಿಂದ ನೀವು ಒಟ್ಟಿನಲ್ಲಿ ಗೋಳಲ ಕ್ರಾಸಿಗೆ ಬಂದರೆ ಮಠದಿಂದ ಆಟೋ ಫೆಸಿಲಿಟೀಸ್ ಇರುತ್ತೆ, ಆಟೋನ ಕಳಿಸ್ಕೊಡ್ತೀವಿ, ಫೋನ್ ಮಾಡಿದ್ರೆ ಮಾತ್ರ ಕಳಿಸ್ತೀವಿ. ಅಲ್ಲ, ಆಟೋ ಅಲ್ಲಿರಲ್ಲ, ಗೊತ್ತಾಯ್ತು. ಯಾಕಂದ್ರೆ ಆಟೋ ಮಠದ ಹತ್ರ ಇರುತ್ತೆ, ಮಠದಿಂದ ಆಟೋನ ದೇವಸ್ಥಾನದ ವತಿಯಿಂದ ಆಟೋನ ಕಳಿಸ್ಕೊಡ್ತೀವಿ. ಓಕೆ.